ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವಳು ಕೂಡ ಮೈಸೂರು ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಒಳ್ಳೆ ಸಂಬಳ ಇದೆ, ಆದರೂ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾಳೆ. ಸೊ ಬನ್ನಿ ಕಾರಣ ತಿಳಿದುಕೊಳ್ಳೋಣ. ಹೆಸರು ಅಕ್ಷತಾ ಅಂತ, ವಯ 36 ನಡೀತಾ ಇದೆ. ಇವಳ ಗಂಡ ವಿದೇಶದಲ್ಲಿ ಸೆಟಲ್ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇವಳು ಇರೋದು ಮೈಸೂರಲ್ಲಿ ಆ್ಯಂಡ್ ಮೈಸೂರಲ್ಲಿ ಇರತಕ್ಕಂಥ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇವಳ ಸಮಸ್ಯೆ ನೋಡಿ ಮಾಡಿಸಿಕೊಂಡು ಒಟ್ಟು 7 ವರ್ಷ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಸೊ ಹಾಗಾಗಿ ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ, ಒಂದು ಸಲ ಚೆನ್ನಾಗಿ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಪ್ರಸ್ತುತ ಸ್ನೇಹಿತರೆ ತಾವು ಫ್ಯಾಕ್ಟ್ರಿ ಮ್ಯಾನೇಜರ್ಗೆ ಕೂಡ ಕೆಲಸ ಮಾಡ್ತಾ ಇದ್ದಾಳೆ. ತಿಂಗಳಿಗೆ ಲಕ್ಷಾಂತರ ಸಂಬಳ ಇರುತ್ತೆ. ಜೀವನದಲ್ಲಿ ಸ್ನೇಹಿತರೆ ನಡೆದ ಘಟನೆ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಮದುವೆಯಾಗಿ 1 ವರ್ಷದ ಒಳಗಡೆ ಯಜಮಾನರು ಜಪಾನ್ ದೇಶಕ್ಕೆ ಹೋಗಿರುತ್ತಾರೆ. ಜಪಾನ್ ದೇಶದಲ್ಲಿ ಒಬ್ಬಳ ಜೊತೆಗೆ ಮದುವೆಯಾಗಿ ಯಜಮಾನರು ಸೆಟಲ್ ಕೂಡ ಆಗಿದ್ದಾರೆ. ನನಗೆ 2 ಕೋಟಿ ಹಣ ಕೊಟ್ಟು ದೂರ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರು ಇವಳಿಗೆ 2 ಕೋಟಿ ಹಣ ಕೊಟ್ಟು ದೂರ ಆಗಿದ್ದಾರೆ. ಆ್ಯಂಡ್ ಇವಾಗ ಸ್ನೇಹಿತರೆ ಇವಳು ಕೂಡ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಇವಳು ಕೂಡ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ತಿಂಗಳಿಗೆ 1 ಲಕ್ಷ ಇವಳಿಗೆ ಸಂಬಳ ಇರುತ್ತೆ. ಈ ವಯದಲ್ಲಿ 2ನೇ ಮದುವೆ ಆಗೋದು ಸರಿ ಇಲ್ಲ. ಅದಕ್ಕೆ ಮೈಸೂರಿಗೆ ಒಬ್ಬರನ್ನ ಕರೆಸಿಕೊಳ್ಳಲು ನಿರ್ಧರಿಸಿದ್ದಾಳೆ. ಹಿಂದೆಯಿಂದ ಮಾಡಿಸಿಕೊಳ್ಳಲು ಕೂಡ ನಿರ್ಧರಿಸಿದ್ದಾಳೆ. ಸ್ನೇಹಿತರೆ ಮೈಸೂರಿಗೆ ಹೋಗಿ ಇವಳು ಹೇಳಿದ ಹಾಗೆ ಮಾಡಿದರೆ ಸ್ವಲ್ಪ ಹಣ ಕೂಡ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾಳೆ. ಇವಳು ಶುಗರ್ ಫ್ಯಾಕ್ಟ್ರಿಯಲ್ಲಿ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಅದಕ್ಕೆ ಹಣದ ಯಾವುದೇ ಸಮಸ್ಯೆ ಇರೋದಿಲ್ಲ. ಈಕೆ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ಮಾಡುವ ಕೆಲಸದ ಬಗ್ಗೆ ನೋಡೋದಾದರೆ, ಮ್ಯಾನೇಜ್ ರಿಸೋರ್ಸಸ್ ಲೈಕ್ ರಾ ಮಟೀರಿಯಲ್ಸ್, ಮಷಿನರಿ ಆ್ಯಂಡ್ ಮ್ಯಾನ್ ಪವರ್. ಕಚ್ಚಾ ಪದಾರ್ಥಗಳನ್ನು ಸ್ನೇಹಿತರೆ ಟೆಸ್ಟ್ ಮಾಡೋದು ಹಾಗೂ ಕೆಲವು ಮಷಿನ್ಗಳಿಗೆ ಕೂಡ ಟೆಸ್ಟ್ ಮಾಡೋದು ಈಕೆ ಮುಖ್ಯ ಕೆಲಸ ಆಗಿರುತ್ತೆ. ಇಂಪ್ಲಿಮೆಂಟ್ ಆ್ಯಂಡ್ ಎನ್ಫೋರ್ಸ್ ಸೇಫ್ಟಿ ರೆಗ್ಯುಲೇಷನ್. ಸೇಫ್ಟಿ ರೆಗ್ಯುಲೇಷನ್ ಬಗ್ಗೆ ಸ್ಟಾಫ್ಗಳಿಗೆ ಮಾಹಿತಿ ತಿಳಿಸಿಕೊಡೋದು. ಆ್ಯಂಡ್ ಕಂಡಕ್ಟ್ ಸೇಫ್ಟಿ ಅಡಿಟ್ಸ್ ಆ್ಯಂಡ್ ಪ್ರೊವೈಡ್ ಟ್ರೈನಿಂಗ್ ಆನ್ ವರ್ಕ್ ಪ್ಲೇಸ್ ಸೇಫ್ಟಿ. ಕೆಲಸ ಮಾಡುವ ಲೇಬರ್ಸ್ಗಳಿಗೆ ಸ್ನೇಹಿತರೆ ಸೇಫ್ಟಿ ಬಗ್ಗೆ ಕ್ಲಾಸ್ ಕೂಡ ಇವರು ನಡೆಸುತ್ತಾರೆ. ಇದು ಕೂಡ ಇವಳ ಒಂದು ಡ್ಯೂಟಿ ಆಗಿರುತ್ತೆ. ಕಮ್ಯುನಿಕೇಟ್ ವಿತ್ ಕ್ಲೈಂಟ್, ವೆಂಡರ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್ ರಿಗಾರ್ಡಿಂಗ್ ಪ್ರೊಡಕ್ಷನ್ಸ್ ರಿಕ್ವೈರ್ಮೆಂಟ್. ಪ್ರೊಡಕ್ಷನ್ ಬಗ್ಗೆ ಸ್ನೇಹಿತರೆ ಕ್ಲೈಂಟ್ಸ್, ವೆಂಡರ್ಸ್ ಹಾಗೂ ಸ್ಟೇಕ್ ಹೋಲ್ಡರ್ಸ್ ಜೊತೆ ಮೀಟಿಂಗ್ ನಡೆಸೋದು. ಇದೆಲ್ಲ ಸ್ನೇಹಿತರೆ ಇವರು ಫ್ಯಾಕ್ಟ್ರಿ ಮ್ಯಾನೇಜರ್ಗೆ ಮಾಡುವಂಥ ಕೆಲಸ ಆಗಿರುತ್ತೆ. ಇದೇ ಕೆಲಸದಿಂದ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ. ಪ್ರಸ್ತುತ ಯಜಮಾನರು ಜಪಾನ್ ದೇಶದಲ್ಲಿ ಬೇರೆ ಅವಳ ಜೊತೆಗೆ ಮದುವೆಯಾಗಿ ಸೆಟಲ್ ಆಗಿರುತ್ತಾರೆ. ಸೊ ಹಾಗಾಗಿ ಇವಳು ಕೂಡ ಸ್ನೇಹಿತರೆ ಮೈಸೂರಿಗೆ ಒಬ್ಬರನ್ನು ಕರೆಸಿಕೊಂಡು ಹಣ ಕೊಟ್ಟು ತನ್ನ ಎಲ್ಲ ಬಯಕೆಗಳು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾಳೆ.